ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ ಮಂದಾಂಗಿ ಅಣ್ಣನವರು ಮತ್ತು ಸಮಿತಿಯ ಪದಾಧಿಕಾರಿಗಳು ಮತ್ತು ಗ್ರಾಮೀಣ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ಮಾದಿಗನೂರು ಮಂದಿರ ಮೀಸಲಾತಿ ಹೋರಾಟ ಸಮಿತಿ ಇವತ್ತಿಗೆ ಸಂಘಟನೆ ಸ್ಥಾಪನೆಯಾಗಿ 30 ವರ್ಷಗಳು ಕಳೆದಿದೆ. ಈ 30 ವರ್ಷಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗನವರು ಸತತವಾಗಿ ತಮ್ಮ ಚುನಾವಣೆ ಮುಖಂಡರು ಮೀಸಲಾತಿಗೋಸ್ಕರ 30 ವರ್ಷಗಳ ಕಾಲ ಹೋರಾಟ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿರ್ಬೋದು, ರಾಜ್ಯ ಸರ್ಕಾರದಲ್ಲಿರ್ಬೋದು 30 ವರ್ಷಗಳ ಕಾಲ ಮೀಸಲಾತಿಗೋಸ್ಕರ ಯಾವುದೇ ರಾಜ್ಯ ಸರ್ಕಾರ ಅಧಿಕಾರಿಗಳು ಎಲ್ಲ ರಾಜ್ಯಗಳಿಗೆ ಹೋರಾಟ ಮುಖಾಂತರ ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯ ಮಾಡಿದ್ದಾರೆ. ನಮ್ಮ ಪದ್ಮಶ್ರೀ ಮಂದಕೃಷ್ಣ ಮಾದಿಗನವರು ಮೊನ್ನೆ ಆಗಸ್ಟ್ 1, 2025ರಂದು ಸುಪ್ರೀಂ ಕೋರ್ಟ್ನಿಂದ ಆದೇಶವನ್ನು ಹೊರಡಿಸಿತು. ಏನು ಆದೇಶ ಅಂದರೆ ಎಸ್ಸಿ ಕಮ್ಯುನಿಟಿ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಲ್ಲಿ ಮಾದಿಗ ಸಮುದಾಯ ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಎಲ್ಲ ಹಿಂದುಳಿದ ಸಮಾಜ. ನೀವು ಯಾವುದೇ ವಿಷಯ ತಗೊಳ್ಳಿ, ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಎಲ್ಲಾ ಕ್ಷೇತ್ರದಲ್ಲಿ ನಮ್ಮ ಮಾದಿಗ ಸಮಾಜ ಹಿಂದುಳಿದಂತ ಅವರು ತಿಳಿದೊಂದು ಮಾನ್ಯ ಮಂದಕೃಷ್ಣ ಮಾದಿಗನವರು ಹೈದರಾಬಾದ್ನಲ್ಲಿ ಸುಮಾರು 50 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಒಂದು ಕರೆಗಳನ್ನು ಕೊಡ್ತಾರೆ, ಒಂದು ಮಾತುಗಳನ್ನು ಇರುತ್ತೆ. ಮಂದಕೃಷ್ಣ ನಿಮ್ಮ ಸಮಾಜ ಬಹಳ ಕೊರತೆಗೆ ಒಳಗಾಗಿದೆ. ನಿಮ್ಮ ಮಾದಿಗ ಸಮಾಜದ ಜೊತೆ ನಾ ಇರ್ತೇನೆ. ಯಾವುದೇ ಸರ್ಕಾರ ಬರಲಿ ಹೋಗಲಿ, ನಾನು ಈ ಒಳ ಮೀಸಲಾತಿ ಮಿಷನ್ ಏನಿದೆ ಅದನ್ನು ನಾನು ಜಾರಿ ಮಾಡುತ್ತೇನೆ. ಶ್ರೀ ಮಂದಕೃಷ್ಣ ಮಾದಿಗವರು 30 ವರ್ಷಗಳ ಕಾಲ ಒಂದೇ ಮಿಷನ್ ಅಡಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು ಅಂತ ಒಂದೇ ಮಿಷನ್ ಅಡಿಯಲ್ಲಿ ಅವರು ಸತತವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡಕಂತ ಬಂದು ಮಾನ್ಯ ಶ್ರೀ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ಅವರೆಲ್ಲರೂ ಸಹಕಾರದೊಂದಿಗೆ ನಮ್ಮ ಮಂದಕೃಷ್ಣ ಮಾದಿಗನವರು ಸುಪ್ರೀಂ ಕೋರ್ಟ್ಗೆ ಅದು ದಾವೆಯನ್ನು ಕೇಸಲ್ಲ ಆದ್ಮೇಲೆ ಅವರು ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ಒಳ ಮೀಸಲಾತಿ ತೀರ್ಪು ರಾಜ್ಯ ಸರ್ಕಾರಗಳಿಗೆ ನಿಮ್ಮ ವರದಿ, ನಿಮ್ಮ ದತ್ತಾಂಶ ನೀವು ಕಲೆಕ್ಟ್ ಮಾಡ್ಕೊಂಡು ಸಂಗ್ರಹ ಮಾಡಿಕೊಂಡು ಒಳ ಮೀಸಲಾತಿ ಜಾರಿ ಮಾಡಬೇಕು ಆದೇಶವನ್ನು ಹೊರಡಿಸುತ್ತಾರೆ. ಆದೇಶವನ್ನು ಹೊರಡಿಸಿದ ಸುಮಾರು ದಿನಗಳಾದ ನಂತರ ತೆಲಂಗಾಣ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಆ ಒಳ ಮೀಸಲಾತಿ ವರದಿ ಮೇರೆಗೆ ಅದು ಆ ಕಾಯ್ದೆಯನ್ನು ಸದನದಲ್ಲಿ ಅದನ್ನು ಆಯ್ಕೆ ಮಾಡಿ ಅದನ್ನು ಕಾಯ್ದೆ ತಂದು ಜಾರಿ ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದುವರೆಗೆ ಕೂಡ ನಾವು ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಧೋರಣೆಯನ್ನು ತೋರುತ್ತಿದ್ದಾರೆ. ನಮಗೆ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ನಮಗೆ ದಲಿತರಲ್ಲದೆ ನಮಗೆ ವೋಟ್ ಬ್ಯಾಂಕ್ ಅಷ್ಟೇ, ನಮ್ಮ ಮತ ಹಾಕಿಸಲು ನಮಗೆ ಯಾವುದು ಒಂದು ಸವಲತ್ತು ಯಾವುದು ನಮಗೆ ದೊರಕುತ್ತಾ ಇಲ್ಲ. ಯಾಕೆ ದೊರಕುತ್ತಾ ಇಲ್ಲ ಅಂತಂದ್ರೆ ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಎಲ್ಲಾ ರಾಜಕೀಯದಲ್ಲಿ ನಮ್ಮ ಎಡಗೈ ಸಮುದಾಯದ ನಾಯಕರು ಬೆಳವಣಿಗೆ ಕಾಣ್ತಾರೆ. ಯಾಕೆ ಕಾಣ್ತಾರೆ ಅಂತಂದ್ರೆ 101 ಜಾತಿಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 17% ನಮಗೆ ಮೀಸಲಾತಿ ಇದ್ದು ಕೂಡ 17% ಮೀಸಲಾತಿ 101 ಜಾತಿಗಳು ಸಮನಾಗಿ ಹಂಚಿಕೆ ಆಗಿದೆ. ಆ ಸಮನಾಗಿ ಹಂಚಿಕೆ ಆದಲ್ಲಿ ಯಾವೇ ನಾಯಕರು ಇರ್ಬೋದು, ಯಾವೇ ರಾಜಕೀಯ ವ್ಯಕ್ತಿಗಳು ಇರ್ಬೋದು, ನಮ್ಮ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಯಾವುದೇ ಒಂದು ಸವಲತ್ತುಗಳು ಮುಟ್ಟಿಸುವಂತ ಕೆಲಸ ಆಗ್ತದೆ. ಅದಕ್ಕೆ ನಮ್ಮ ಪದ್ಮಶ್ರೀ ರೀಸೆಂಟ್ ಆಗಿ ಒಂದು ತಿಂಗಳಿಂದನೇ ಮಾನ್ಯ
ರಾಷ್ಟ್ರಪತಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಮಂದಕೃಷ್ಣ ಮಾದಿಗ ಅಣ್ಣನವರಿಗೆ ಪದ್ಮಶ್ರೀ ಅವಾರ್ಡ್ ಕೊಡಲಾಯಿತು. ಆದ ಕಾರಣ ನಾವು ಈ ನಮ್ಮ ರಾಜ್ಯಾಧ್ಯಕ್ಷರಾದ ನರಸಪ್ಪ ಬಿ ದಂಡೂರ ಅವರ ನಾಯಕತ್ವದಲ್ಲಿ ಆಗಸ್ಟ್ 18/8/2025 ಮಾದಿಗರ ಮಹಾಯುದ್ಧ ಅಂದ್ರೆ ಒಳ ಮೀಸಲಾತಿ ಜಾರಿಗಾಗಿ ಸರ್ಕಾರಕ್ಕೆ ಕಟ್ಟ ಕಡೆಯ ಇದು ಒಂದು ಹೋರಾಟ. ಈ ಒಳ ಮೀಸಲಾತಿ ನೀವು ಜಾರಿ ಮಾಡಬೇಕು. ಆ ಜಾರಿ ಮಾಡಕ್ಕೆ ಸುಮಾರು ಒಂದು 50 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ನಾವು 18ನೇ ತಾರೀಕು ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಪ್ರತಿಭಟನೆಗೆ ನಮ್ಮ ಪದ್ಮಶ್ರೀ ಮಂದಕೃಷ್ಣ ಅಭಿನವ್ ಅಂಬೇಡ್ಕರ್ ಮಂದಕೃಷ್ಣ ಮಾದಿಗಣ್ಣನವರು ಆಗಮಿಸಲಿದ್ದಾರೆ. ನಮ್ಮ ಇಡೀ ರಾಜ್ಯದಲ್ಲಿರ್ಬೋದು, ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿರ್ಬೋದು, ನಮ್ಮ ತಾಲೂಕುಗಳಲ್ಲಿರ್ಬೋದು, ನಮ್ಮ ಹೋಬಳಿ ಗ್ರಾಮ ಎಲ್ಲ ನಮ್ಮ ಸಮಾಜದ ಎಲ್ಲ ಬುದ್ಧಿಜೀವಿಗಳು, ನಮ್ಮ ಮುಖಂಡರು ಎಲ್ಲರೂ ಆ ಕಾರ್ಯಕ್ರಮವನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದೇವೆ. ಈಗಿರಂತ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡದಂತ ರಾಜ್ಯ ಸರ್ಕಾರ ನಮಗೆ ಒಳ ಮೀಸಲಾತಿ ನಾವು ನಿಮಗೆ ಶೀಘ್ರವಾಗಿ ಮಾಡುವಂತ ನಮ್ಮ ಸಮಾಜ ಕಲ್ಯಾಣ ಮಿನಿಸ್ಟರ್ ಇರ್ಬೋದು, ನಮಗೆ ಸಿದ್ದರಾಮಯ್ಯ ಇರ್ಬೋದು, ಎಲ್ಲರೂ ನಮ್ಗೆ ಮಾತು ಕೊಟ್ಟಿದ್ದರು. ಆದರೆ ಆ ಮಾತಿನಂತೆ ಅವರು ಶ್ರೀ ನಾಗಮೋಹನ್ ದಾಸನ್ ಆಯೋಗವನ್ನು ನೇಮಕ ಮಾಡಿದರು. 3 ತಿಂಗಳ ಗಡಾವಕಾಶ ಕೊಟ್ಟಿದ್ದರು. 3 ತಿಂಗಳ ವರದಿ ಆದ ನಂತರ ಮೊನ್ನೆ 4ನೇ ತಾರೀಕು ನಾಗಮೋಹನ್ ದಾಸ್ ಅವರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದರು. ಆದರೂ ಸಲ್ಲಿಕೆ ಮಾಡಿದರೂ ಕೂಡ ನಿನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದರೂ ಕೂಡ ಅದನ್ನು ಮುಂದೂಡಿ ಮತ್ತೆ 17ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದಾರೆ. ಅಂದ್ರೆ ನಾವು ಅವ್ರೇನ ಸಿದ್ದರಾಮಯ್ಯ ಅವರು ಸಮಾಜ ಕಲ್ಯಾಣ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ, ಒಳ ಮೀಸಲಾತಿ ಜಾರಿ ಆದ ತನಕ ಯಾವ ನೇಮಕಾತಿಗಳು ತುಂಬೋದಿಲ್ಲ, ಯಾವ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದಿಲ್ಲ, ಯಾವ ನೇಮಕಾತಿ ಪ್ರಕ್ರಿಯೆಗಳು ನಾವು ಮಾಡೋದಿಲ್ಲ ಅಂದ್ರೂ ಕೂಡ ಸಮಾಜ ಕಲ್ಯಾಣ ಮಂತ್ರಿ ಇರಬಹುದು, ಸಿದ್ದರಾಮಯ್ಯ ಸರ್ಕಾರ ಇರಬಹುದು, ರಾತ್ರಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುತ್ತಿದ್ದಾರೆ. ಅದಕ್ಕೆ ನಾವು ನಮ್ಮ ಸಮಾಜಗಳಿಂದ ಅವರಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ. ಆದ ಕಾರಣ ನಾವು ಈ ಸುರ್ಪುರು ಈ ನಮ್ಮ ತಾಲೂಕಿನಿಂದ 1000ರಿಂದ 2000 ಜನಸಂಖ್ಯೆ ನಾವು ಬೆಂಗಳೂರು ಮಾದಿಗರ ಮಹಾಯುದ್ಧ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಲಿದ್ದೇವೆ. ಇಷ್ಟು